ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವಿದ್ದೀವಿ ಹೈದರಾಬಾದ್ನಲ್ಲಿ. ನನ್ನ ಪ್ರೀವಿಯಸ್ ವ್ಲಾಗ್ಸನ್ನು ನೀವು ನೋಡಿದರೆ ಗೊತ್ತಿರುತ್ತೆ, ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ವಿಸಿಟ್ ಮಾಡಿ. ನಿಮಗೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ, ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಹೇಗೆ ರೀಚ್ ಆದ್ವಿ, ಪ್ರೈಸ್ ಏನು, ರೂಮ್ ಟೂರು, ಅದರ ಪ್ರೈಸ್ ಎಲ್ಲ ಕೂಡ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಸೊ ಇವತ್ತು ನಾವು ಬೆಳಿಗ್ಗೆ ಬಂದು ರೀಚ್ ಆಗಿದ್ದು, ಮಧ್ಯಾಹ್ನ ಚೆಕ್ ಇನ್ ಆಗಿಬಿಟ್ಟು ಈಗ ಸ್ನಾನ ಮಾಡಿ ರೆಡಿಯಾಗಿ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಮತ್ತು ವೆದರ್ ಸ್ವಲ್ಪ ತಣ್ಣಗಿತ್ತು, ಹಾಗಾಗಿ ಸ್ವಲ್ಪ ಬ್ಲೋ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಅಗಾರೋದು, ನಾನೇ ತಂದಿದ್ದೆ. ಇದರ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಪ್ರೊಫೆಷ್ನಲ್ಸ್ ಯೂಸ್ ಮಾಡ್ತಾರಲ್ವ ಆ ಥರ, ಜಾಸ್ತಿ ವ್ಯಾಟ್ಸ್ದು, ತುಂಬ ಹೀಟ್ ಆಗೋದಿಲ್ಲ. ರಾಜೇಶ್ ಕೂಡ ಹೇಳ್ತಾ ಇದ್ರು, ವಯರ್ ಕೂಡ ಉದ್ದಕ್ಕಿದೆ, ಅದ್ರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಕಣೋ, ವರ್ತ್ ದ ಪ್ರೈಸ್ ಅಂತ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸ್ನೇಹಿತರೆ ರೆಡಿ ಆದ್ವಿ. ಟೈಮು 3:15 ಆಗೋಯ್ತು. ಅಂದರೆ ನಾನು ಸ್ವಲ್ಪ ರೆಸ್ಟ್ ಮಾಡಿದ್ನಲ್ಲ, ಹಾಗಾಗಿ ಲೇಟ್ ಆಯಿತು. ಇಲ್ಲ ಅಂದಿದ್ರೆ ನಾವಿಷ್ಟೊತ್ತಿಗೆ ಅರ್ಧ ನಮ್ಮ ಪ್ರೋಗ್ರಾಮಲ್ಲಿ ಇರೋ ಅಂಥ ಪ್ಲೇಸಸ್ನ ಕವರ್ ಮಾಡಿ ಮುಗಿಸ್ಬೇಕಿತ್ತು. ಇನ್ನು ಊಟ ಕೂಡ ಮಾಡಿಲ್ಲ, ಹೊಟ್ಟೆ ಹಸಿವಾಗ್ತಿದೆ. ಬನ್ನಿ ಹೊರಡೋಣ. ಮೊದಲು ಊಟ ಮಾಡಿ ಆಮೇಲೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಸ್ನೇಹಿತರೆ, ಈ ಡ್ರೆಸ್ ಲಿಂಕ್ ಸುಮಾರು ಜನ ಕೇಳ್ತೀರಾ, ನಾನು ರೀಲ್ಸ್ ಹಾಕ್ದಾಗ್ರೂ ಕೇಳಿದ್ರಿ. ಇದು ನಾನು ಮಿಂತ್ರಲ್ಲಿ ತೊಗೊಂಡಿದ್ದು ಲಾಸ್ಟ್ ಇಯರ, ಬಿಫೋರ್ ಲಾಸ್ಟ್ ಇಯರ. ಈಗ ಅದು ಅವೈಲೇಬಲ್ ಇಲ್ಲ, ಹಾಗಾಗಿ ಸಾರಿ, ಇದು ಲಿಂಕ್ ಶೇರ್ ಮಾಡೋದಕ್ಕೆ ಸಿಗ್ತಾ ಇಲ್ಲ. ನಾವು ರೂಮ್ ಮಾಡಿರೋ ಅಂಥ ಏರಿಯಾ ಬಂದು ಲಕ್ಡಿ ಕಾ ಪುಲ್ ಅಂತ, ಅಂದರೆ ಹಿಂದಿಯಲ್ಲಿ ಲಕ್ಡಿ ಕಾ ಪುಲ್, ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕಂದ್ರೆ ವುಡನ್ ಬ್ರಿಡ್ಜ್ ಅಂತ ಹೇಳಿ. ಇದು ಒಂದು ಸೆಂಟರ್ ಅಂತೆ, ನಾವೆಲ್ಲ ಟೂರಿಸ್ಟ್ ಪ್ಲೇಸ್ಗಳಿಗೂ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಅಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು, ಚೆನ್ನಾಗಿತ್ತು, ಅದಕ್ಕೆ ಅಲ್ಲಿಗೆ ಬಂದಿದ್ದೀವಿ. ಇದು ಟಿಫನ್ ಸ್ಮಾಲ್ ಹೋಟೆಲ್ ಇರುತ್ತಲ್ವ ಆ ಥರದ್ದು ದೊಡ್ಡ ರೆಸ್ಟೋರೆಂಟ್ ಇದ್ರ ಪಕ್ಕ ಇತ್ತು. ಅವ್ರು ಹೇಳಿದ್ರು, ನಿಮಗೆ ಇದು ಇಲ್ಲಿ ಸಿಗೋದಿಲ್ಲ, ನೀವು ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ. ರೆಸ್ಟೋರೆಂಟ್ ಹೋದರೆ ಅಲ್ಲಿ ಮಿನಿಮಮ್ ಅಂದರೂ 1 ಗಂಟೆ 1.5 ಗಂಟೆ ಟೈಮ್ ಆಗುತ್ತೆ. ಅದಕ್ಕೆ ಬೇಡ, ನಾವು ಟಿಫನ್ ಥರನೇ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಇಲ್ಲೇ ತೊಗೊಳ್ತಾ ಇದ್ದೀವಿ. ಜಾನು, ಬಿರಿಯಾನಿ ಟ್ರೈ ಮಾಡೋಣವಾ? ಬಿರಿಯಾನಿ ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಹೇಳಿದ್ನಲ್ಲ ಅದು ರೆಸ್ಟೋರೆಂಟಲ್ಲಿ ಮಾತ್ರನೇ ಅಂತ ಸಿಗೋದು, ಇಲ್ಲಿ ಸಿಗೋದಿಲ್ಲ ಅಂದರು. ಸರಿ, ನಿಮಗೆ ಅಲ್ಲಿ ಒಂದು ಡಿಜಿಟಲ್ ಬೋರ್ಡ್ ಇದೆ, ಅದರಲ್ಲಿ ಎಲ್ಲನೂ ಇದೆ ಮೆನ್ಯೂ, ನೀವು ಅದರಲ್ಲೇ ಸೆಲೆಕ್ಟ್ ಮಾಡಿಬಿಟ್ಟು ಅದರಲ್ಲೇ ಆರ್ಡರ್ ಪ್ಲೇಸ್ ಮಾಡಿ ಅಲ್ಲೇ ಪೇಮೆಂಟ್ ಮಾಡಿದ್ರೆ ನಿಮಗೆ ಆಮೇಲೆ ಸೆಲ್ಫ್ ಸರ್ವಿಸ್ ಇರುತ್ತೆ, ನೀವು ಬಂದು ತೊಗೊಳ್ಬೋದು ಅಂತ ಹೇಳಿದ್ರು. ಇದು ವೆಜ್ ಬಿರಿಯಾನಿ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಜಸ್ಟ್ ಲೈಕ್ ಅ ಪಲಾವ್. ಅಲ್ಲೋದ್ರೆ ಮತ್ತೆ ಅರ್ಧ ಗಂಟೆ ವೇಟ್ ಮಾಡಿ ಅವ್ರ ಹತ್ರ ಆರ್ಡರ್ ತೊಗೊಂಡು ತಿನ್ನೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಇಲ್ಲಿಗೆ ಬಂದರೆ, ಇಲ್ಲಿ ನನಗೆ ದಮ್ ಬಿರಿಯಾನಿ ಟ್ರೈ ಮಾಡಬೇಕಿತ್ತು. ಸಂಜೆ ಮಾಡೋಣ. ಸಾನ್ವಿ ಇಸ್ ಡಿಸಪಾಯಿಂಟೆಡ್ ಬಿಕಾಸ್ ಶಿ ವಾಸ್ ಎಕ್ಸ್ಪೆಕ್ಟಿಂಗ್ ಅ ಹೋಲ್ ಸ್ಯಾಂಡ್ವಿಚ್ ಆ್ಯಂಡ್ ದೇ ಹ್ಯಾವ್ ಗಿವನ್ ಹಾಫ್ ಸ್ಯಾಂಡ್ವಿಚ್. ಇಲ್ಲಿ ತಿನ್ನು, ಈಗ ಸದ್ಯಕ್ಕೆ ಹೋಗಿದ್ದ ಕಡೆನೂ ಏನಾದರೂ ಸಿಗತ್ತೆ, ಅಲ್ಲಿ ಟೇಸ್ಟ್ ಮಾಡೋಣ. ಏನ್ರಿ ಇದು ಇಷ್ಟಪ್ಪ, ಮೈ ಗಾಡ್. ಇಡಿ ಇಡಿ, ಇಷ್ಟು ದೊಡ್ಡದು ಮೊದಲೇ ಇದೆ, ತಗೊಬಿಡ್ಬೋದಿತ್ತು. ಇಲ್ಲಿ ನನ್ನ ಕೈಗಿಂತ ದೊಡ್ಡದು. ಸಖತ್ತಾಗಿದೆ. ನಾವು ಹೊಡಿಲ್ಲ, ನೀನು ಹೊಡಿತೀಯಾ? बाबू प्रसाद ले लो बालाजी का। मैडम मैडम बालाजी का प्रसाद. ಈಗ ಹೋಗ್ತಾ ಇದ್ದೀವಿ ಬಾಲಾಜಿ ಟೆಂಪಲ್ಗೆ. ಆಟೋಲ್ಲಿ ಬಂದ್ವಿ, ನಮ್ಮ ಹೋಟೆಲಿಂದ ತುಂಬ ಹತ್ತಿರ, ಮೇ ಬಿ 1.5 ಕಿಲೋಮೀಟ್ರ್ ಅಷ್ಟೇ. ದೂರನೇ ನಿಲ್ಲಿಸಿದ್ರು, ಇಲ್ಲಿ ನಡ್ಕೊಂಡು ಹೋಗ್ಬೇಕಂತೆ. ಸೊ ಅದು ಟೆಂಪಲ್.
ಇಲ್ಲಿ ಸ್ನೇಹಿತರೆ ಟೆಂಪಲ್ ಅಲ್ಲಿದೆ. ಇಲ್ಲಿ ಫ್ರೀ ಸರ್ವಿಸ್ಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ, ಮೊಬೈಲ್ ಸ್ಟ್ಯಾಂಡು ಇದೆ. ಮೊಬೈಲ್ ತೊಗೊಂಡೋಗಂಗಿಲ್ವಂತೆ, ಇಟ್ಬಿಟ್ಟು ಹೋಗ್ಬೇಕು. ಮೊಬೈಲ್ ಫೋನು, ಕ್ಯಾಮೆರಾ, ಲ್ಯಾಪ್ಟಾಪು ನಾಟ್ ಅಲೌಡ್. ತೋರಿಸ್ದೆ ತೋರ್ಸೋದಕ್ಕೋಸ್ಕರ ರಾಜೇಶ್ ಇಲ್ಲ ಹತ್ತು ಬಂದಿದ್ದಾರೆ ನೋಡಿ. ಒಳಗಡೆ ಮೊಬೈಲ್ ಬಿಡೋದಿಲ್ಲ, ಬಟ್ ಅಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ. ನಿಮಗೆ ಫುಲ್ ಹಾಫ್ ತೆಲಂಗಾಣನೇ ಕಾಣುತ್ತೆ. ಅಲ್ಲಿ CM ಆಫೀಸ್ ಮೇಲ್ಗಡೆಯಿಂದ ಕಾಣುತ್ತೆ. ಅದ್ರ ಆಪೋಸಿಟ್ ಇರೋ ಹುಸೇನ್ ಲೇಕ್ ಕಾಣುತ್ತೆ. ಅದರಲ್ಲಿರೋ ಬುದ್ಧ ಸ್ಟ್ಯಾಚು ಕಾಣುತ್ತೆ. ಆ್ಯಂಡ್ ಆ ಕಡೆ ಅಂಬೇಡ್ಕರ್ ಸ್ಟ್ಯಾಚು ಇದೆ ದೊಡ್ಡದು. ಈ ಕಡೆ ಟೆಂಪಲ್. ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾಗ್ತದೆ. ವ್ಯೂ ತುಂಬ ಚೆನ್ನಾಗಿದೆ. ಬಿಟ್ಟಿದ್ರೆ ಎರಡೆರಡು ಕಡೆ ಚೆಕ್ ಮಾಡ್ತಾರೆ. ಆ್ಯಂಡ್ ಟೆಂಪಲ್ ಕೂಡ ಅಷ್ಟೇ ಫುಲ್ ಮಾರ್ಬಲ್ ಚೆನ್ನಾಗಿದೆ. ಆ್ಯಂಡ್ ಡಸ್ಟಿ. ಈಗ ನೆಕ್ಸ್ಟ್ ಪ್ಲೇಸ್ ಇಲ್ಲಿರೋದು ಗಣೇಶ. ಇಲ್ಲಿ ಶಿವ ಫ್ಯಾಮಿಲಿ, ಶಿವ, ಪಾರ್ವತಿ, ಕಾರ್ತಿಕೇಯ, ಗಣೇಶ. ಈ ಕಡೆ ಒಂದು ಆಂಜನೇಯ, ಮತ್ತು ಈ ಕಡೆ ಆಂಜನೇಯ ಮೂರ್ತಿ. ಇಲ್ಲಿರೋದು ಕಲ್ಲಿನ ಮೂರ್ತಿ, ಇಲ್ಲಿ ಮಾರ್ಬಲಲ್ಲಿ ಮಾಡಿರೋ ಆಂಜನೇಯ ಮೂರ್ತಿ. ಸೊ ಸೀದಾ ಹೋದರೆ ಗೋಪುರಗಿಂತ ಆ ಕಡೆನೂ ಮೇನ್ ಗುಡಿ ಇರೋದು ಇನ್ನೂ ಮೇಲೆ. ಸೊ ಅದು ಈ ಕಡೆ ಕಾಣಲ್ಲ ಅನಿಸುತ್ತೆ. ಒಂದು ಶಿರ್ಡಿ ಸಾಯಿ ಮೂರ್ತಿ ಇದೆ ನೋಡಿ, ಅಲ್ಲಿ ಮೇಲ್ಗಡೆ ಗೋಪುರ ಇದೆಯಲ್ಲ ನೋಡ್ದು. ಹಾಂ, ಈ ಗೋಪುರ ಬಂದ್ಬಿಟ್ಟು ವೆಂಕಟೇಶ್ವರ. ಇಲ್ಲ, ಆ ಕಡೆ ಸಾರಿ. ಈ ಕಡೆ ಮೇನ್ ಇದ್ದಿದೆಲ್ಲ ಮೇನ್ ವಿಷ್ಣು ಗರ್ಭ. 2014 में। ओके, ये CM ऑफिस है, कैंप ऑफिस है, कैंप ऑफिस। ತೆಲಂಗಾಣ ಅದಕ್ಕೆ ಮುಂಚೆ ತುಂಬ ಗಲಾಟೆ ಆಗಿತ್ತಂತೆ. ಅವಾಗೆಲ್ಲ ಸತ್ತವ್ರದ್ದು ಹೆಸರುಗಳು ಎಲ್ಲ ಹಾಕಿ ಅಲ್ಲಿ ಮ್ಯೂಸಿಯಂ ಟೈಪ್ ಮಾಡಿದಾರಂತೆ. ಅಂದರೆ ಇದು ಹೇಗೆ ಅಂದರೆ ದೀಪ ಬೆಳಗ್ತಾ ಇರೋ ನೆನಪಲ್ಲಿ ದೀಪ ಹಚ್ಚಿರೋ ಥರ ಮಾಡಿದ್ದಾರೆ. ಇದು ಸಚಿವಾಲಯಂ, ಅದರ ಆಪೋಸಿಟ್ ಇರೋದು ಈ ಸ್ತೂಪಂ ಮತ್ತು ಲೇಕ್ಗೆ ಎಂಟ್ರಿಯಲ್ಲಿ. ಸೊ ಇದ್ರೊಳಗಡೆ ಹೋದರೆ ನಾವು ಅಲ್ಲಿ ಮ್ಯೂಸಿಯಂ ಟೈಪ್ ಏನೋ ಇದೆಯಂತೆ, ಅಲ್ಲಿಗೆ ಹೋಗ್ಬೋದು. ಮಾರ್ಟರೀಸ್ ಮೆಮೊರಿಯಲ್. ಹುಸೇನ್ ಸಾಗರ್ ಲೇಕ್ ನೋಡೋದಕ್ಕೆ ಹೋಗೋದಕ್ಕೆ ಇಲ್ಲಿ ಲುಂಬಿನಿ ಪಾರ್ಕ್ ಅಂತಿದೆ, ಇಲ್ಲಿ ಎಂಟ್ರಿ ತಗೊಳ್ಬೇಕು. ಇಲ್ಲಿ ಟಿಕೆಟ್ ಫೀ ಇರುತ್ತೆ. ಸೊ ಎಂಟ್ರಿಗೆ, ಗಾರ್ಡನ್ಗೆ, ಪಾರ್ಕ್ಗೆ ಎಂಟ್ರಿ ತಗೊಳ್ಳೋದಕ್ಕೆ ಇಲ್ಲಿ ಟಿಕೆಟ್ ತೊಗೊಂಡು ಕೊಟ್ಟು ಹೋಗಬೇಕು. ಸೊ ಒಳಗಡೆ ಎಂಟ್ರಿ ಟಿಕೆಟ್ ತೊಗೊಂಡು ಬಂದ ಮೇಲೆ ಚಿಕ್ಕ ಮಕ್ಕಳಿಗೆ ಆಟಗಳಿದೆ. ಆ್ಯಂಡ್ ಇಲ್ಲಿ 7:15ಗೆ 8:15ಗೆ 3/4 ಗಂಟೆ ಟೈಮು ಒಂದು ಲೇಸರ್ ಶೋ ನಡೆಯುತ್ತೆ. ನಾವೀಗ ಲೇಕ್ ಹತ್ರ ಹೋಗ್ತಾ ಇದ್ದೀವಿ. ಇದು ಲೇಕ್ ಆಪೋಸಿಟಲ್ಲಿ ಸರೌಂಡಿಂಗಲ್ಲಿ ಸಣ್ಣ ಶಾಪಿಂಗ್ ಸೆಂಟರ್ ಕೂಡ ಇದೆ. ಇದು ಬುದ್ಧ ಸ್ಟ್ಯಾಚು ವಿಸಿಟ್ಗೆ ಲೈನ್. ಆ್ಯಂಡ್ ಇಲ್ಲಿ 100 rupees ಪರ್ ಹೆಡ್. 4 to 9 year ಕಿಡ್ ಇದ್ದರೆ 50. ಇದು ಟಿಕೆಟ್ ಕೌಂಟರ್. ಆ್ಯಂಡ್ ಇಲ್ಲಿ ಸ್ಪೀಡ್ ಬೋಟ್ ಕೂಡ ಇದೆ. 4 ಜನ ಹೋಗ್ಬೇಕಂತೆ, ಒಟ್ಟಿಗೆ 500. ಈಗ ಸ್ನೇಹಿತರೆ ನಾವು ಸ್ಪೀಡ್ ಬೋಟ್ದು ಟಿಕೆಟ್ ತೊಗೊಂಡಿದ್ದೀವಿ. ಇದರಲ್ಲಿ 4 ಜನದ್ದಿರುತ್ತೆ, 7 ಜನದ್ದಿರುತ್ತೆ. 4 ಜನದಕ್ಕೆ 500, 7 ಜನದಕ್ಕೆ 700. ಇಲ್ಲಿ ರೇಟ್ಸ್ ಇದೆ ನೋಡಿ. ಒಂದೊಂದಕ್ಕೂ ಒಂದೊಂದು ಆ್ಯಕ್ಟಿವಿಟಿಗೂ ಒಂದೊಂದು ಗೇಟ್ ಇರುತ್ತೆ. ಅದು ಗೇಟ್ ನಂಬರ್ 1, ಅಲ್ಲಿ 4 persons. ಇದು 2 ಗೇಟ್ ನಂಬರು, ಇಲ್ಲಿ 7 persons. ಆ್ಯಂಡ್ ಅಲ್ಲಿ ಇರೋದು ಪರ್ ಹೆಡ್ 100. ತುಂಬ ಜನ ಹೋಗ್ತಾರೆ, ಲೈಕ್ 30-40 ಮೆಂಬರ್ಸ್.
लोग बैक साइड जाओ, आप लोग ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇಲ್ಲ. ಹಾ ಹಾಕಿದ್ದೀನಿ ನೋಡು, ಆ ತರ ಸ್ಪೀಡ್ ಬೋಟಲ್ಲಿ ಹೋಗ್ಬೇಕು ಅಂದಿದ್ದು. ವಾಸನೆ ಗಬ್ಬು ನೀರು ತುಂಬಾ ಗಬ್ಬು ವಾಸನೆ ಇದೆ ಸ್ನೇಹಿತರೆ. the Buddha statue. We'll stay on the boat or will we go there? We'll stay on the boat. ಇದು ಬುದ್ಧ ಸ್ಟ್ಯಾಚ್ಯೂ. ಇಲ್ಲಿ ಲೈಟ್ ಹಾಕ್ದಾಗ ಚೆನ್ನಾಗಿರುತ್ತೆ, ಸಂಜೆ ಹೋಗಿ ಅಂತ ಹೇಳಿದ್ರು. ಸೊ ಸಂಜೆ ಬಂದಿದ್ದೀವಿ. ಮತ್ತೆ ಇಲ್ಲಿ ಇಳಿದು ಅಲ್ಲಿ ಒಂದು ಸುತ್ತಾಕೊಂಡು ಬರ್ಬೋದು. ಅವರು ಈ ಜೆಟ್ಟಿ ಟೈಪ್ ಇದೆ ನೋಡಿ, ಅದ್ರಲ್ಲಿ ಹೋಗಿರೋರು ಮಾತ್ರನೇ ಅಲ್ಲಿ ಇಳಿಬೋದು. ನಾವು ಫ್ಯಾಮಿಲಿ ಬೋಟಲ್ಲಿ ಹೋಗಿದ್ದು. ಸೊ ಜಸ್ಟ್ ಒಂದು ರೌಂಡ್ ಹಾಕೊಂಡು ವಾಪಸ್ ಬರಬೇಕು. ಸ್ಪೀಡ್ ಬೋಟಲ್ಲಿ ಅಷ್ಟು ಹೋದ್ರು ಅಷ್ಟೇನೆ ಒಂದು ರೌಂಡ್ ಹಾಕೊಂಡು ವಾಪಸ್ ಬರ್ತಾರೆ. ಇದ್ರಲ್ಲಿ ಹೋದ್ರೆ ಮಾತ್ರನೇ ಅಲ್ಲಿ ಇಳಿದ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು. ಅಲ್ಲಿ ಕಾಣ್ತಿದೆ ನೋಡಿ ಸಣ್ಣದಾಗಿ ವೈಟ್, ಈ ಸಚಿವಾಲಯದ ಪಕ್ಕ ಅದು ನಾವು ಬಿರ್ಲಾ ಮಂದಿರ್ ಹೋಗಿದ್ವಲ್ಲ, ಅದು ಲೈಟ್ ಹಾಕಿದ್ದಾರೆ ಈಗ. ಇಲ್ಲಿಂದ ಹಾಗೆ ಕಾಣ್ತಾ ಇದೆ ನೋಡಿ. ಚೆನ್ನಾಗಿದ್ಯಾ? ಮೆತ್ತ. ಹೌದಾ? ಬರೀ ಸ್ಮೆಲ್ ಅಷ್ಟು ಚೆನ್ನಾಗಿತ್ತು. ಏಳು ಕಾಲ್ಗೆ ಲೇಸರ್ ಶೋ ಮುಗಿಯೋದು 8. ಬನ್ನಿ ಹೋಣ. ಸದ್ಗುರು ಆಶ್ರಮ ಇದೆಯಲ್ಲ ಚಿಕ್ಕಬಳ್ಳಾಪುರ, ಅಲ್ಲಿ ಲೇಸರ್ ಶೋ ಇದೆ, ಸಕ್ಕತ್ತಾಗಿದೆ ಅಂತ. ಹೋಗೋಣ ಸೋನಾ, ಹೋಗೋಣ. ಇದು ನಮ್ಮ ಬೆಂಗಳೂರಿನ ವಿಧಾನಸೌಧ ಇದೆಯಲ್ಲ, ಆ ಥರ ಮಿನಿಸ್ಟರ್ಸ್ ಆಫೀಸ್. ನಮ್ಮ ಹುಡುಗಿಗೆ ಇವಾಗ ಕಾಣಿಸ್ತು. ಏನಾದರೂ ತಗೋಬೇಕೀಗ. ಇಲ್ಲಿ ಏನಾದರೂ ತಗೊಳ್ಳೋ ತನಕ ನಮ್ಮ ಸಮಾಧಾನ ಅನ್ನೋದಿಲ್ಲ. ಅಷ್ಟು ಸ್ನೇಹಿತರೆ, ಚಾರ್ಮಿನಾರ್ಗೆ ರೀಚ್ ಆಗಿದ್ದೀವಿ. ಸ್ವಲ್ಪ ದೂರ, ಒಂದು 100 ಮೀಟರ್ಸ್ ದೂರ ನಿಲ್ಲಿಸ್ತಾರೆ. ಅಲ್ಲಿಂದ ನಾವು ಒಳಗಡೆ ಬರಬೇಕು. ಫುಲ್ ಶಾಪಿಂಗ್ ಸೆಂಟರ್, ಸ್ಟ್ರೀಟ್ ಶಾಪಿಂಗು. ಈ ಥರದ್ದು ನೋಡೋಕೆ ಚೆನ್ನಾಗಿರುತ್ತೆ. ಒಂದ್ಸರಿ ಎಲ್ಲಾದರೂ ತಗ್ಲಿದ್ರೆ ಮೇಲ್ಗಡೆ ಬಂದೇ ಬಿಡುತ್ತೆ ಫುಲ್ಲು. ಸಾನೋದು ಹಂಗೆ ಆಯಿತು, ಒಂದೇ ಸಾರಿ ಹಾಕಿದ್ದು ಮುಗಿದೋಯ್ತು. ಚೆನ್ನಾಗಿದೆ ಅಲ್ಲ? ಯಾವುದೇನು ತಗೊಂಡಿದ್ದೆ ಅಲ್ವಾ? ಸಿಲ್ವರ್ದು ತಗೊಂಡಿದ್ದೆ. ಚಾರ್ಮಿನಾರ್ ಹೈದರಾಬಾದ್ ಅಂದ ತಕ್ಷಣ ನೆನಪಾಗದೆ ಚಾರ್ಮಿನಾರ್. ಬಟ್ ಇದನ್ನ ಇವರು ಇಷ್ಟೊಂದು ಫ್ರೀಯಾಗಿ ಜನಕ್ಕೆ ಓಡಾಡ್ಕೊಂಡಿರೋದು ಬಿಟ್ಬಿಟ್ಟಿದ್ದಾರೆ. ಜಸ್ಟ್ ಲೈಕ್ ರೆಡ್ ಫೋರ್ಟ್ ಇದೆಯಲ್ಲ ಡೆಲ್ಲಿಲಿ, ಆ ಥರ ಆಗ್ಬಿಟ್ಟಿದೆ ಇದು. ಅಲ್ಲೂ ಅಷ್ಟೇ ಅಲ್ವಾ, ರೆಡ್ ಫೋರ್ಟ್ಗೆ ಹೋಗ್ತಾ ಇದ್ರೆ ಅಲ್ಲೂ ಇದೇ ಥರ ಸ್ಟ್ರೀಟ್ ಶಾಪಿಂಗ್ ಮಾಡಿಬಿಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಚಾರ್ಮಿನಾರ್ ಬಿಡಬೇಕಿತ್ತವಲ್ಲ ನೀನು, ಈಗ ನೋಡ್ಕೊಂಡ್ಬಿಡು, ಡೀಟೇಲ್ ಆಗಿ ಬರೆಯುವಂತೆ ಅಂತ. ಫ್ಲವರ್ಸ್ ಡಿಸೈನ್ ಹೆಂಗಿದೆ, ಎಷ್ಟು ವಿಂಡೋಸ್ ಇದೆ, ಹಾಂ ಚಿನಿ ನೋಡು ಹೆಂಗಿದೆ ಡಿಸೈನು ಅಂತ. ಚೆನ್ನಾಗಿದೆ. ಅದೇ ನಂಗೆ ಚೆನ್ನಾಗಿದೆ. ಚಾರ್ಮಿನಾರ್ ಅಂದರೆ 4 ಪಿಲ್ಲರ್ಸ್. ಸೊ ನಾನು ಒಂದು ಇಯರ್ ಮಫ್ ತಗೊಳ್ತಾ ಇದ್ದಾಳೆ. ಹಾಕಿ ನೋಡು. ಏನು ಮಗಳೇ?
ಅಬ್ಬಾ ಮುಗೀತಪ್ಪ ಹೈದ್ರಾಬಾದ್ ಶಾಪಿಂಗ್ ಸಣ್ಣದು ಏನೋ ಒಂದು ನೆನಪಿಗೆ ತೆಗೆಸ್ಕೊಡ್ಬೇಕಿತ್ತು. ಮಾಡು ಚಾರ್ಮಿನಾರ್ ಹತ್ರ ಇಯರಿಂಗ್ಸ್ ತಗೋತಾರಲ್ಲಪ್ಪ. ಇದೆಲ್ಲ ಮೈಸೂರಲ್ಲಿತ್ತು ಎಕ್ಸಿಬಿಷನ್ ಅಲ್ಲಿ. 30 ರೂಪಾಯಿ, 50 ರೂಪಾಯಿ. ಚಾರ್ಮಿನಾರ್ ಎಫೆಕ್ಟ್. ಹಾ, ಹೈದರಾಬಾದ್ ಎಫೆಕ್ಟ್. ನೆನಪಿಗೋಸ್ಕರ ಇನ್ನೇನು ಯಾವುದು ಇಷ್ಟನೇ ಆಗ್ತಾ ಇಲ್ಲ. ಇನ್ನು ಬಟ್ಟೆಗಳು ತುಂಬ ಇತ್ತು, ಆದರೆ ಸ್ನೇಹಿತರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ನನಗೆ ತುಂಬ ಹುಡುಕ್ತೆ ಯಾವುದಾದ್ರೂ ಒಂದಾದರೂ ಇಷ್ಟ ಆಗುತ್ತಾ ಅಂದ್ಬಿಟ್ಟು. ವಿಂಟರ್ ವೇರ್ ಸ್ವೆಟರ್ ಟೈಪ್ ಡ್ರೆಸ್ ಇತ್ತು, ಕಾಟನ್ದು ಡ್ರೆಸ್ ಇತ್ತು, ಜಾರ್ಜೆಟ್ದು ಇತ್ತು. ಬಟ್ ನನಗೆ ಯಾವುದೂ ಅಷ್ಟೊಂದು ಇಷ್ಟನೇ ಆಗಲಿಲ್ಲ. ಸುಮ್ಮನೆ ತೊಗೊಂಡೋಗ್ಬಿಟ್ಟು ಮನೇಲಿ ಇಡೋ ಬದಲು ಹಾಕ್ಕೊಳ್ಬೇಕು ಖುಷಿಯಾಗಿ. ಹಾಗೆ ಅಂದ್ಕೊಂಡು ನಾನು ಇಲ್ಲಿ ಯಾವುದು ತೊಗೊಂಡಿಲ್ಲ ಸ್ನೇಹಿತರೆ. ಈಗ ಸ್ನೇಹಿತರೆ ಚಾರ್ಮಿನಾರಿಂದ ಲಕ್ಡಿ ಕಪೂಲ್ ಅಂತ ಒಂದು ಸ್ಟಾಪಿಗೆ ಬಂದಿದ್ದೀವಿ. ಏರಿಯಾ ಇದು. ಇಲ್ಲಿ ಬಿರಿಯಾನಿ ರೆಸ್ಟೋರೆಂಟ್ನ ನೋಡೋಣ ಅಂತಿತ್ತು. ಸೊ ಅಲ್ಲೊಂದಿದೆ ಏನೋ ತಂದೂರಿ ಅರೇಬಿಯನ್ ಅಂತ, ಇದೊಂದಿದೆ ಫ್ಲೇವರ್ಸ್ ಬಿಯಾಂಡ್ ಬೌಂಡರೀಸ್. ಅದು ಬಿಟ್ಟರೆ ಇದು. ಫೈನಲಿ ನಾವು ಬಂದ್ವಿ ಪೇಶಾವರ್ ಬಿರಿಯಾನಿ. ಇಲ್ಲಿ ಸ್ಪೈಸಿ ಏನು ಇರೋದಿಲ್ವಂತೆ, ನಾರ್ಮಲ್ ಇರುತ್ತೆ ಅಂದರು. ಬಟ್ ಬಂದ್ಬಿಟ್ಟಿದ್ದೀವಿ, ಟೈಮ್ ಆಗಿಬಿಟ್ಟಿದೆ. ಇವತ್ತು ಇಲ್ಲೇ ಟೇಸ್ಟ್ ಮಾಡ್ತೀವಿ. ನಾವು ಒಂದು ಫೇಮಸ್ ಇತ್ತು ಕೃತಿಂಗಾನು ರಾಜೇಶ್ ಅದು ಹೇಳಿದ್ರು, ಅದು ಮುಚ್ಚಿಬಿಟ್ಟಿದೆಯಂತೆ. ತುಂಬ ಚೆನ್ನಾಗಿರುತ್ತಂತೆ ಅದು ಮುಚ್ಚಿಬಿಟ್ಟಿದೆ. ಸಿಗ್ಲರ್ ಬಂತು. ಏನು ನೋಡ್ತಾ ಇದೆ? ಲೆಗ್ ಪೀಸ್. ಅವ್ರಿಗೆ ಲೆಗ್ ಪೀಸ್ ತಂದೂರಿ ಥರ ಅನ್ನಿಸ್ತಾ ಇದೆ. ಏನು ಡಿಫ್ರೆನ್ಸು ಅಂತ ನಿಮ್ಮೇಲೆ ಗೊತ್ತಾಗುತ್ತೆ. ಅದ್ರ ಜೊತೆ ರಾಯ್ತಾ ಕೊಟ್ಟಿದ್ದಾರೆ, ಪುದೀನ ಚಟ್ನಿ ಕೊಟ್ಟಿದ್ದಾರೆ. ಇದೇನು ಗೊತ್ತಿಲ್ಲ. ಚೆನ್ನಾಗಿದೆಲ್ಲ, ಚೆನ್ನಾಗಿದೆ. ನಾನು ಓಲೆ ಅಲ್ಲಿ ಜಾಕೆಟ್ ಹಾಕೊಂಡಲ್ವಾ, ಲೈಫ್ ಜಾಕೆಟು, ಆವಾಗ ಬಿದ್ದೋಯ್ತು. ಚೆನ್ನಾಗಿದೆ ಫ್ಲೇವರ್. ತಂದೂರಿ ಚಿಕನ್ ಥರನೇ, ಬಟ್ ಸ್ವಲ್ಪ ಕ್ರೀಮಿನೆಸ್ಸು ಇದೆ. ಇದು ಹೈದರಾಬಾದಿ ಬಿರಿಯಾನಿ ಫ್ಲೇವರ್ ಅಷ್ಟಿರಲಿಲ್ಲ, ದಮ್ ಬಿರಿಯಾನಿ ಇತ್ತು. ಬಟ್ ಇದ್ರದ್ದು ಫ್ಲೇವರೇ ಸಮಥಿಂಗ್ ಡಿಫ್ರೆಂಟ್ ಇತ್ತು ಆ್ಯಂಡ್ ತುಂಬಾ ಮೈಲ್ಡ್ ಇತ್ತು. ನನಗೆ ಚಿಕನ್ ಸ್ಟಾರ್ಟರ್ಸ್ ತುಂಬ ಇಷ್ಟ ಆಯಿತು. ಇದು ಓಕೆ ಸ್ನೇಹಿತರೆ, ಇವಾಗ ಈ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಇಲ್ಲಿಂದ ನಾವು ಸ್ಟ್ರೇಟ್ ರೂಮ್ಗೆ ಹೋಗ್ತೀವಿ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ನಮಗೆ. ಸೊ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗ್ನೊಂದಿಗೆ. ನಾಳೆ ಹೈದರಾಬಾದ್ನ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ನೋಡೋಣ. ಸೊ ಇವತ್ತಿನ ವ್ಲಾಗ್ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.